ಇದು ನನ್ನ ಸ್ವಂತ ಜಮೀನಿದು. ಇದು ನನ್ನ ಸ್ವಂತ ಜಮೀನಲ್ಲಿ ಇದರಲ್ಲಿ ನಾನು ಮದರ್ ಪ್ಲ್ಯಾಂಟನ್ನು ಬೇರೆಯೂ ಸಹ ಇದೇ ಥರನೇ ಏರ್ ಲೇಯರಿಂಗು ಪ್ರೋಮಿಂಗ್ ಸಿಸ್ಟಮ್ ಮಾಡಿಬಿಟ್ಟೆ ಸಸಿ ಕೊಡ್ತಾರೆ. ನಾನು ಸ್ವಲ್ಪ ಜನಗಳಿಗೆ ಕಡಿಮೆ ರೇಟಲ್ಲಿ ಸಸಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿಬಿಟ್ಟು ಮದರ್ ಪ್ಲ್ಯಾಂಟ್ ಚೆನ್ನಾಗಿದೆ, ನಂದು ಆರೋಗ್ಯವಾಗಿದೆ, ಆದರೂ ಜೀವಾಮೃತನೇ ಮಾಡ್ತೀನಲ್ಲ, ಹಾಗಾಗಿ ಹೆಲ್ತಾಗಿದೆ. ನೋಡಿ ಗ್ರೀನಿಶ್ ಆಗಿದೆ. ಇದನ್ನೇ ನಾನು ನಿಮಗೆ ಅಂದರೆ ನಮ್ಮ ಜನತೆಗೆ ಸಣ್ಣ ರೈತನು ಸಹ ಮನೆಗೊಂದು 2 ಸಸಿ ಹಾಕ್ಕೊಂಡು ಅವರು ಆರೋಗ್ಯವಾಗಿರಲಿ ಅಂತ ಕಾನ್ಸೆಪ್ಟ್ ಹಿಡ್ಕೊಂಡು ಸಸಿಗಳನ್ನ ರೆಡಿ ಮಾಡಿ ಮುಂದಿನ ಕೃಷಿ ಮೇಳಕ್ಕೆ ಕೊಡ್ತಾಯಿದ್ದೀನಿ. ಯಾವ ಕೃಷಿ ಮೇಳ ಕೊಡ್ತಾ ಇದ್ದೀರಾ? ನೆಕ್ಸ್ಟ್ ಮತ್ತೆ ನಮ್ಮ KVK ಶಿವಮೊಗ್ಗ ಕೃಷಿ ಮೇಳ ಬರುತ್ತಲ್ಲ, ಅದಕ್ಕೆ ಸಸಿ ಅಷ್ಟೊತ್ತಿ ರೆಡಿ ಆಗುತ್ತೆ. ಒಳ್ಳೆ ಕಡಿಮೆ ರೇಟಲ್ಲಿ ಸಸಿ ಕೊಡೋದಕ್ಕೆ ಅಂತೇಳಿ ನಾನು ರೈತರಿಗೆ ಹೆಲ್ಪ್ ಆಗಲಿ ಅಂತೇಳಿ ಒಂದು 3 ವರ್ಷ 4ನೇ ವರ್ಷದ ಗಿಡಲ್ಲ ಫುಲ್ ಮದರ್ ಪ್ಲಾಂಟಲ್ಲೇ, ನಮ್ಮ ಮದರ್ ಪ್ಲಾಂಟಲ್ಲೇ ಸಸಿ ಮಾಡ್ಕೊಬೋದು. ಈಗ ಬೇರೆ ಕಡೆ ಎಲ್ಲ ಸಸಿ ತರ್ತಾರಲ್ಲ, ಈಗ ನಾನು ಸಸಿ ತರಲ್ಲ. ಈಗ ನರ್ಸರಿ ಮಾಡಿದ ಮೇಲೆ ನಾನು ಸಸಿ ಬೇರೆ ಕಡೆಗೆ ಥರ ವ್ಯವಸ್ಥೆ ಇರೋಲ್ಲ. ಇದ್ರಾಗೆ ನಾನು ಸಸಿ ಮಾಡ್ಕೊಂಬಿಟ್ಟು ಒಂದು 3 ರಿಂದ 4 ತಿಂಗಳು, 1.5 ತಿಂಗಳು ಅಂತಾರೆ, 2 ತಿಂಗಳು 3 ತಿಂಗಳೊಳಗೆ ನಮಗೆ ಇದು ಪ್ಲಾಂಟ್ ರೆಡಿ ಆಗುತ್ತೆ. ಇದನ್ನೆಲ್ಲ ಇದು ಏರ್ ಲೇರಿಂಗು ಪ್ರೋಮಿಂಗ್ ಸಿಸ್ಟಮ್ ಮಾಡಿರೋದು. ಇದನ್ನು ತೋರಿಸ್ತೀನಿ, ಇದನ್ನು ಅದು ಹೇಗೆ ಮಾಡಿದೆ ಅಂತಂದು. ಇದನ್ನು ಈ ರೀತಿ ಕಟಿಂಗ್ ಮಾಡಿಬಿಟ್ಟು ಇದೆಲ್ಲ ಬ್ರ್ಯಾಂಚಸ್ ಬರುತ್ತಿಲ್ಲ. ಇನ್ನೊಂದು 3 ತಿಂಗಳಾದಮೇಲೆ ಇದೆಲ್ಲ ಬ್ರ್ಯಾಂಚಸ್ ಬಂದಮೇಲೆ ಆ ಬ್ರ್ಯಾಂಚಸ್ಸನ್ನು ಇಲ್ಲಿ ಕಟ್ ಮಾಡಿಬಿಟ್ಟು ಇದನ್ನೆಲ್ಲ ಪ್ಯಾಕೆಟಿಗೆ ಹಾಕ್ತೀವಿ. ಪ್ಯಾಕೆಟಿಗೆ ಹಾಕಿ ಒಂದು 4 ತಿಂಗಳು 3 ತಿಂಗಳಾದಮೇಲೆ ಮುಂಗಾರು ಮೇ ಜೂನ್ ಅನ್ನೋದಕ್ಕೆ ಇದು ಸಸಿ ರೆಡಿ ಆಗುತ್ತೆ. ಇದು ಈಗ ನೀವು ಯಾವ ಥರ ಮಾಡ್ತೀರಿ ಅಂತ ನಮಗೆ ಪ್ರಾಕ್ಟಿಕಲ್ ತೋರಿಸ್ತೀರಾ? ಈಗ ಇದು ಏರ್ ಲೇರಿಂಗ್ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ಈಗ.